ಫಸ್ಟ್? ನಾನು ಗೇಟ್ ಆಚೆ ನಿಂತಿರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವರು ನಮ್ಮ ಬಿಗಿನಿಂಗ್ ಸಾಂಗ್ಸ್ ಮಾಡಕ್ಕೆ ಬರಬೇಕಾದ್ರೆ ಅವರು ಬರ್ತಾ ಇದ್ದಿದ್ದು ಎಸ್ ಜಾನಕಿ ಅವರು ಇಬ್ಬರು ಒಟ್ಟಿಗೆ ಬರೋರು. ಅವಾಗೆಲ್ಲ ಫಸ್ಟ್ ಬರಬೇಕಾದ್ರೆ ಅವಾಗ ಫಸ್ಟ್ ಸಾಂಗ್ ಮಾಡ್ಬೇಕಾದ್ರೆ ಒಂದೇ ಟೇಕಲ್ಲಿ ಆಡಲೇಬೇಕು ಅವರು. ಇವಾಗ ಆಮೇಲೆ ನಿಮಗೆ ಮೆಸೇಜ್ ಬಂದು ನೀವು ಎಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ಅಂಥ ಟೈಮಲ್ಲಿ ಕೂಡ ಅವರಿಬ್ಬರು ಮಾತಾಡ್ಕೊಂಡು ಆಡಿದ್ರೆ ಒಂದು ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರೋರು. ಆಮೇಲೆ ಇವಾಗ ಓನ್ಲಿ ಫೆಲೋ ಹೂ ನೆವರ್ ವೇಸ್ಟೆಡ್ ಎನಿ ಟೈಮ್ ವಿತ್ ಎನಿಬಡಿ ಟಾಕಿಂಗ್. ಬಂದ್ರ ಕಾಫಿ ಕುಡಿದ್ರೆ ನನ್ನ ಕೆಲಸ ಮಾಡಿದ್ರೆ ಹೋದ್ರ. ಯಾಕಂದರೆ ಪ್ರತಿ ಸ್ಟುಡಿಯೋದಲ್ಲೂ ಕಾಯ್ತಾ ಇರೋರು ಅವ್ರಿಗೆ. ದೇ ಹ್ಯಾವ್ ನೋ ಟೈಮ್ ಟು ಸ್ಪೆಂಡ್. ಇನ್ನೊಬ್ಬರ ಹತ್ರ ಕೂತ್ಕೊಂಡು ಅರಟೆ ಹೊಡೆಯೋ ದಿವಸನೇ ಇರಲಿಲ್ಲ. ಇನ್ನೊಬ್ಬ ಶಂಕರ್ನಾಗ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ತಪ್ಪೇ ಇಲ್ಲ ಅದರಲ್ಲಿ. ದೇರ್ ನಾಟ್ ಈ ನೆವರ್ ಹ್ಯಾಡ್ ಟೈಮ್. ದಟ್ ಈಸ್ ವೈ ದಟ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನೀವು ಯಾವಾಗ ಪ್ರಪಂಚಕ್ಕೆ ಟೈಮ್ ಕೊಡ್ತೀರಲ್ಲ ಅವಾಗ ತಾನೇ ಅರಟೆ ಹೊಡಿತೀರಾ. ಅರಟೆ ಹೊಡೆದಾಗ ಇವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತೀರಿ. ನೀವು ಅದನ್ನು ತೊಗೊಂಡು ಇನ್ನೊಬ್ರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮೇ ಇರಲಿಲ್ಲ ಅವ್ರಿಗೆ. ಈ ನೆವರ್ ಹ್ಯಾಡ್ ದಟ್ ಟೈಮ್. ಸಿಂಗಿಂಗ್ ವಾಸ್ ಇಸ್ ಲೈಫ್. ಜೀವನ ಪೂರ್ತಿ ಆಡು ಆಡು ಆಡು. ಆಮೇಲೆ ಎಲ್ಲ ಹೀರೋಗೂ ಡಿಫ್ರೆಂಟ್ ವಾಯ್ಸಸ್ ಕೊಡೋ ಕೆಪಾಸಿಟಿ ಇದೆ. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ಇಸ್ ಇಂಡಿಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅದು ಆ್ಯಕ್ಚುಲಾಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋರು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಆಡೋದಲ್ಲ ಅವ್ರ ಲೆಕ್ಕ. ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗಲೇ ನಮಗಾದ್ರು ಇಷ್ಟೊಂದು ಇದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ. ಒಂದು ನಗು ಅಂದ್ರೆ ಒಂದು ಚಿಕ್ಕ ಒಂದು ನಗು ಬಂದ್ಬಿಡುತ್ತೆ. ಸ್ವರಗಳು ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ. ಅಳು ಬಂದರೆ ಅಳು ಸೇರಿಸ್ಬಿಡ್ತಾರೆ.